ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಮಂಗಳವಾರ 10ನೇ ತಾರೀಕು ದಿಲ್ಲಿಯ ಭಾರತೀಯ ಜನತಾ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಏನೂ ಮಾಡಲಿಲ್ಲ. ಅವರು ಶೀಶ್ ಮಹಲ್ನ ಒಳಾಂಗಣದ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಹರಿಬಿಟ್ಟಿದ್ದಾರೆ. ಏನಿದರ ತಾತ್ಪರ್ಯ? ಭಾಳ ಮುಖ್ಯವಾಗಿ ಆಲೋಚನೆ ಮಾಡಬೇಕಾದ್ದು. ಚುನಾವಣೆ ಸಂದರ್ಭ ಒಂದೊಂದು ಘಟನೆಗಳು ಕೂಡ, ಒಂದೊಂದು ಸಣ್ಣ ಸಣ್ಣ ವಿಷಯಗಳು ಕೂಡ ಭಾಳ ಮುಖ್ಯವಾದಂಥ ಪರಿಣಾಮವನ್ನು ಮತದಾರರ ಮೇಲೆ ಬೀರ್ತವೆ. ಕೋವಿಡ್ ಸಂದರ್ಭದಲ್ಲಿ ಈತ ಈ ಮನೆಯನ್ನು ಕಟ್ಟಿಸಿದ್ದು. ಈತ ಬೆಳಿಗ್ಗೆ ಎದ್ರೆ ಗಲಾಟೆ ಮಾಡ್ತಾ ಇದ್ದಂಥ ಸಂದರ್ಭ ಅದು. ನಮಗೆ ನರೇಂದ್ರ ಮೋದಿ ಆಕ್ಸಿಜನ್ ಸಿಲಿಂಡರೇ ಕೊಡ್ತಾ ಇಲ್ಲ, ಪಕ್ಷಪಾತ ಧೋರಣೆಯನ್ನು ಇಟ್ಕೊಂಡಿದ್ದಾರೆ, ತಮ್ಮ ಸರ್ಕಾರ ಎಲ್ಲಿದೆ ಅಲ್ಲಿ ಮಾತ್ರ ಕೊಡ್ತಾರೆ, ನಮಗೆ ಸರಿಯಾಗಿ ಸಪ್ಲೈಯರ್ ಮಾಡ್ತಾ ಇಲ್ಲ, ನಮ್ಮ ಜನ ಸಾಯ್ತಾ ಇದ್ದಾರೆ, ಅವ್ರಿಗೆ ಬೆಡ್ ಸಿಗ್ತಾ ಇಲ್ಲ, ಈ ರೀತಿಯಾಗಿ ಬೆಳಗ್ಗೆ ಎದ್ರೆ ಗಲಾಟೆ. ಇನ್ನು ಲಸಿಕೆಗೆ ಸಂಬಂಧಪಟ್ಟ ಹಾಗೆ ನಮಗೆ ಕೇಂದ್ರ ಸರ್ಕಾರವೇ ಯಾಕೆ ನಮಗೆ ಲಸಿಕೆಗಳನ್ನು ಕೊಡಬೇಕು, ವ್ಯಾಕ್ಸಿನ್ಗಳನ್ನು ಕೊಡಬೇಕು, ನಾವೇ ಖರೀದಿ ಮಾಡ್ತೀವಿ, ಎಲ್ಲದರಲ್ಲೂ ತನ್ನ ಕೈ ಹಾಕಬೇಕು ಅಂತ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತದೆ, ಎಲ್ಲದರಲ್ಲೂ ಮೂಗು ತೋರಿಸತ್ತೆ, ನಮ್ಮ ಸ್ವತಂತ್ರವಾಗಿ ಬಿಟ್ಬಿಡಿ, ನಾವೇ ಡೀಲ್ ಮಾಡ್ಕೋತೀವಿ, ನಾವೇ ಕೋವ್ಯಾಕ್ಸಿನ್ ತರಿಸ್ತೀವಿ, ನಾವೇ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೋತೀವಿ ಅಂತ ಇನ್ನಿಲ್ಲದ ಹಾಗೆ ಅರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಕೊಡಲಿಲ್ಲ, ರಾಜ್ಯ ಸರ್ಕಾರ ಜೊತೆ ನಾವು ವ್ಯವಹಾರ ಮಾಡೋದಿಲ್ಲ, ಇಡೀ ದೇಶದಲ್ಲಿ ಒಬ್ಬರ ಜೊತೆ ವ್ಯವಹಾರ ಮಾಡ್ತೀವಿ ಅಂತ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಹೇಳಿದರು. ಆಮೇಲೆ ವಾಪಸ್ ಬಂದು ನರೇಂದ್ರ ಮೋದಿ ಹತ್ರ ಇವರಿಗೆಲ್ಲ ಕಾಲು ನತಮಸ್ತಕರಾದರು, ಅದು ಮಾತು ಬೇರೆ. ಆದರೆ ಸಂದರ್ಭದಲ್ಲಿ ಈತ ಮಾಡಿದಂಥ ಅರಾಜಕತೆಯನ್ನು ಹೇಳ್ತೇನೆ. ಅದಾದಮೇಲೆ ವೈದ್ಯರಿಗೆ ಕೊಡಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಆರ್ಥಿಕ ಮುಗ್ಗಟ್ಟಾಗಿದೆ, ಯಾವುದೇ ರೀತಿಯ ಸಹಾಯವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಅಂತ ಆರೋಪ. ಅದಾದಮೇಲೆ ದಿಲ್ಲಿಗೆ ವಲಸೆ ಬಂದಂಥ ಉತ್ತರ ಪ್ರದೇಶ, ಬಿಹಾರದ ಕಾರ್ಮಿಕರು ಅವನು ತೊಗೊಂಡೋಗಿ ಉತ್ತರ ಪ್ರದೇಶ ಬಾರ್ಡ್ರಲ್ಲಿ ರೋಡಲ್ಲಿ ಬಿಟ್ಟು ಬಂದದ್ದು. ಇವರ DTC ಬಸ್ಗಳ ಮೂಲಕ ಎಲ್ಲ ಜನರನ್ನು ಕರ್ಕೊಂಡು ಹೋಗೋದು, ರೋಡಲ್ಲಿ ಬಿಡೋದು. ರಸ್ತೆಯಲ್ಲಿ ಜನ ಓಡಾಡಬಾರ್ದು ಅಂತ ಅವಾಗ ಪ್ರೋಟೋಕಾಲ್ ಇದೆ, ಇವತ್ತು ಹೋಗೋದು, ಜನರನ್ನು ಬಿಡೋದು, ಅಂದರೆ ಅರಾಜಕತೆ ಸೃಷ್ಟಿ ಮಾಡೋದು. ಈ ಕಡೆ ದುಡ್ಡಿಲ್ಲ ಅಂದ ಮನುಷ್ಯ, ಔಷಧಿಗಳಿಲ್ಲ ಅಂದ ಮನುಷ್ಯ, ಲಸಿಕೆ ಇಲ್ಲ ಅಂದ ಮನುಷ್ಯ, ಆಕ್ಸಿಜನ್ ಇಲ್ಲ ಅಂತ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಂಥ ಮನುಷ್ಯ ಈ ಕಡೆ ಐಷಾರಾಮಿ ಬಂಗಲೆಯನ್ನು ನಿರ್ಮಿಸ್ತಾ ಇದ್ದ. ಯಾವ ಮಟ್ಟಿನ ಐಷಾರಾಮಿ ಬಂಗಲೆ ಅಂದರೆ 7 ಸ್ಟಾರ್ ಹೋಟೆಲ್ ಕೂಡ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. ಜಾಕೂಜಿ ಬಾತ್ ಟಬ್ ಇದೆ, ನೋಡಿದರೆ ಲೀಲಾ ಪ್ಯಾಲೇಸ್ ಹೋಟೆಲ್ನ ರೂಮ್ಗಳಲ್ಲಿ ಇಂಥ ಒಬ್ಬ ಜಾಕೂಜಿ ಟಬ್ ಇರೋದಿಲ್ಲ. ನಾನೇ ಹೋಗಿ ನೋಡ್ಕೊಂಬಂದಿದ್ದೀನಿ, ಅದಕ್ಕಿಂತ ಅದ್ಭುತವಾಗಿದ್ದಾವೆ. ಯಾವುದೇ 5 ಸ್ಟಾರ್ ಹೋಟೆಲಲ್ಲಿ ಈ ರೀತಿಯ ಸವಲತ್ತುಗಳಿರೋದಿಲ್ಲ, ಅದಕ್ಕಿಂತ ಅದ್ಧೂರಿಯಾದಂಥ ಬಂಗಲೆಯನ್ನು ಕಟ್ಟಿದ್ದಾರೆ. ಈಗ ದಿಲ್ಲಿ BJP ಬಿಡುಗಡೆ ಮಾಡಿರೋ ವಿಡಿಯೋ ಇದೆಯಲ್ಲ, ಕೇವಲ 10% ಮಾತ್ರ ಇವರು ತೋರಿಸಿರೋದು. 90% ಚಾವಿ ಎಲ್ಲ ಬೀಗಗಳ ಕೀ ಇನ್ನೂ ಅರವಿಂದ್ ಕೇಜ್ರಿವಾಲ್ ಕಡೆ ಇದ್ದಾವೆ, ಇನ್ನೂ ಹಸ್ತಾಂತರ ಮಾಡಿಲ್ಲ ಆತ. ಮಾಡಿರೋ ಜಾಗಗಳ ಚಿತ್ರೀಕರಣವನ್ನು ಮಾಡಿ ಬಿಡುಗಡೆ ಮಾಡಿದ್ದಾರೆ. ಇಡೀ ದಿಲ್ಲಿ ನಿಬ್ಬೆರಗಾಗಿ ಹೋಗಿದೆ. ಒಬ್ಬ ಆಮ್ ಆದ್ಮಿ ಪಕ್ಷದ ನಾಯಕ, ಯಾರು ನಾನು ಸಾಮಾನ್ಯ ಜೀವನ ನಡೆಸ್ತೇನೆ, ಆಮ್ ಆದ್ಮಿ ಪಕ್ಷದ ನಾನು ಪ್ರತಿನಿಧಿ ಅಂತ ಹೇಳ್ಕೊಂಡು ಓಡಾಡೋ ಮನುಷ್ಯ ಈ ರೀತಿ ಸವಲತ್ತನ್ನು ಹೊಂದಿದಾರ ಅಂತ ಅವ ಪತ್ರಿಕಾಗೋಷ್ಠಿ ಮಾಡಿದ್ದು ನೋಡ್ಬೇಕಾಗಿತ್ತು ನೀವು. ಹಳೇ ಬಿಲ್ಡಿಂಗ್ ಆಗೋಗಿತ್ತು, ಎಲ್ಲ ಕಡೆ ಸೋರ್ತಾ ಇತ್ತು. ಅರವಿಂದ್ ಕೇಜ್ರಿವಾಲ್ ಅವರಪ್ಪ ಊಟಕ್ಕೆ ಕೂತ್ರೆ ಮೇಲ್ಗಡೆಯಿಂದ ಕಾಂಕ್ರೀಟ್ ಉದುರಿ ಬೀಳ್ತಾ ಇತ್ತು. ಹೀಗಾಗಿ ನಾವು ರಿನೋವೇಷನ್ ಮಾಡ್ತಾ ಇದ್ದೀವಿ ಅಷ್ಟೇ, ಹೊಸ ಬಿಲ್ಡಿಂಗ್ ಕಟ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಸುಳ್ಳೆ ಹೇಳಿ ನಮ್ಮ ಮೇಲೆ ಆರೋಪ ಮಾಡ್ತಾ ಇದೆ, ಹೊಸ ಕಟ್ಟಡವೇ ಅಲ್ಲ ಅಂತ ಇವರೆಲ್ಲ ಪತ್ರಿಕಾಗೋಷ್ಠಿ ಮಾಡೋದು. ಸಂಜಯ್ ಸಿಂಗ್ನಿಂದ ಹಿಡಿದ ಪ್ರತಿಯೊಬ್ಬರು. ಆ ಕಡೆ ನೋಡಿದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೇಸ್ ಹಾಕಿದೆ, 8 ಮರಗಳನ್ನು ಕೆಡವಿದ್ದಾರೆ. IAS ಆಫೀಸರ್ ಕ್ವಾರ್ಟರ್ಸ್ ಖಾಲಿ ಮಾಡಿಸಿ ಅದನ್ನೆಲ್ಲ ನೆಲಸಮ ಮಾಡಿ ಅದನ್ನೆಲ್ಲ ಲಾನ್ ಮಾಡಿದ್ದಾರೆ. 100 ಕೋಟಿ ರೂಪಾಯಿಗಳನ್ನ ಇದು ಖರ್ಚು ಮಾಡಿ ಲೆಕ್ಕನೇ ಮಾಡಲಿಕ್ಕಾಗಲ್ಲ, ಆ ರೀತಿ ಬಿಲ್ಡಿಂಗ್ ಕಾಣಿಸ್ತಾ ಇದೆ. ಈಗ ಅದನ್ನು ಬಿಡುಗಡೆ ಮಾಡಿದ್ದಾರೆ, ಚಿತ್ರಗಳನ್ನು, ವಿಡಿಯೋಗಳನ್ನು. ಭಾರತೀಯ ಜನತಾ ಪಾರ್ಟಿ, ದಿಲ್ಲಿಯ ಜನ ಬೆಕ್ಕಸ ಬೆರಗಾಗಿದ್ದಾರೆ, ನಿಬ್ಬೆರಗಾಗಿದ್ದಾರೆ. ಈ ಮನುಷ್ಯ ಆಡೋದೊಂದು ಹೇಳೋದೊಂದು ಮಾಡ್ತಾ ಇದ್ದಾರಲ್ಲ, ಈತನನ್ನು 10 ವರ್ಷ ಹೆಂಗೆ ಸಹಿಸ್ಕೊಂಡ್ವಿ ಅಂತ. ಹಾಗಾದರೆ ಇದನ್ನು ಬ್ಯಾಲೆನ್ಸ್ ಹೆಂಗೆ ಮಾಡ್ಬೇಕು? ಈಗ ಅರವಿಂದ್ ಕೇಜ್ರಿವಾಲು ಅವ್ರ ಹತ್ರ ಇದಕ್ಕೆ ಒಳ್ಳೊಳ್ಳೆ ಟ್ರಿಕ್ಗಳನ್ನು ಇಟ್ಕೊಂಡಿದ್ದಾರೆ. ಅವರು ಆಮಿಷಗಳನ್ನು ಒಡ್ಡುವುದರಲ್ಲಿ ಇವನಿಗಿಂತ ನೀವು ಎಕ್ಸ್ಪರ್ಟ್ಗಳು ಯಾರು, ನಿಷ್ಣಾತರು ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನೆ ಒಂದಿಷ್ಟು ಯೋಜನೆಗಳನ್ನು ಅವರು ಅನೌನ್ಸ್ ಮಾಡಿದ್ದಾರೆ, ಅದನ್ನು ಕೇಳಬೇಕು ನೀವು ಏನಂತ. ದಿಲ್ಲಿಯಲ್ಲಿ ಅತಿ ಹೆಚ್ಚು ಆಟೋ ಸಮುದಾಯ ಇದೆ, ಆಟೋ ಡ್ರೈವರ್ಗಳ ಸಮುದಾಯ ತುಂಬ. ನೀವು ದಿಲ್ಲಿಗೆ ಹೋದರೆ ನಿಮ್ಗೆ ಅರ್ಥ ಆಗುತ್ತೆ, ಹೆಜ್ಜೆ ಹೆಜ್ಜೆಗೂ ನಿಮ್ಗೆ ಆಟೋ ಸಿಗ್ತಾವೆ. ಆಟೋ ಚಾಲಕನ ಕುಟುಂಬದಲ್ಲಿ ಯಾರದೇ ಹೆಣ್ಮಗಳದ ಮದುವೆ ಆದರೆ ಆಕೆಗೆ 1 ಲಕ್ಷ ರೂಪಾಯಿ ಸಹಾಯಧನ ಮದುವೆಗೆ ತಗೋ.
ಸಾವಿರಾರು ಕುಟುಂಬ, ಲಕ್ಷಾಂತರ ಕುಟುಂಬಗಳಿದ್ದಾವೆ. ಒಂದು ಕುಟುಂಬದಲ್ಲಿ ಒಂದು ಮಗು ಆದರೂ ಹೆಣ್ಮಗಳು ಇರ್ತಾಳೆ. ಆಕೆಯ ಮದುವೆಗೆ 1 ಲಕ್ಷ ರೂಪಾಯಿ ಸಿಗ್ತದೆ ಅಂದರೆ ಆಟೋ ಡ್ರೈವರ್ಗೆ ಹೆಂಗೆ ಅನಿಸುತ್ತೆ ಹೇಳಿ ನೀವು? ಇಷ್ಟಕ್ಕೆ ಮುಗಿಯೋದಿಲ್ಲ. ಈತನ ಮಕ್ಕಳಿಗೆ ಓದಲಿಕ್ಕೆ ಸ್ಕಾಲರ್ಶಿಪ್, ಈತನಿಗೆ ಲೈಫ್ ಇನ್ಶೂರೆನ್ಸ್ ಆಟೋ ಡ್ರೈವರ್ಗೆ, ಜೊತೆಗೆ ಹೋಳಿ ದೀಪಾವಳಿ ಹಬ್ಬಕ್ಕೆ ಪ್ರತಿ ಆಟೋ ಡ್ರೈವರ್ಗೆ 5,000 ರೂಪಾಯಿ ದುಡ್ಡು, 2,500 ಏನಕ್ಕೆ? ಡ್ರೆಸ್ ತಗೊಳ್ಳಿಕ್ಕೆ. ಈ ರೀತಿಯದಾದಂಥ ಆಮಿಷಗಳನ್ನು ಈಗ ಒಡ್ಲಿಕ್ಕೆ ಈತ ಶುರು ಮಾಡಿದೆ. ಈತನ ಜೊತೆ ಫೈಟ್ ಹೆಂಗೆ ಮಾಡ್ತೀರಿ? ಒಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ ಅಂದರೆ ಅಲ್ಲಿ ಮೊದಲೇ ಈಗ ಯಾವುದು ಸಮೃದ್ಧವಾದಂಥ ಖಜಾನೆ ಆಗಿತ್ತು ದಿಲ್ಲಿಯ ಸರ್ಕಾರದಲ್ಲಿ, ಅದು ಈಗಾಗಲೇ ದಿವಾಳಿ ಎದ್ದು ಹೋಗಿದೆ. ಅಲ್ಲಿ ದಿಲ್ಲಿ ಜಲ್ ಬೋರ್ಡ್ನ ಅಕೌಂಟ್ ನೋಡಿಬಿಟ್ರೆ ನೀವು ಗಾಬರಿ ಆಗ್ತೀರ. ಆ ಪರಿಸ್ಥಿತಿಲಿದೆ. ಈತ ಯಾವ ಯೋಜನೆಯನ್ನು ಕಾರ್ಯತತ್ಪರಗೊಳಿಸೋಲ್ಲ, ಅನುಷ್ಠಾನ ಆಗೋದಿಲ್ಲ. ಫಸ್ಟ್ ಒಂದು 3-4 ತಿಂಗಳು ಮಾಡ್ತಾರೆ, ಕೊನೆಗೆ ಚುನಾವಣೆ ಬಂದು 4-5 ತಿಂಗಳಿರುವಾಗ ಮತ್ತೆ ಶುರು ಮಾಡ್ತಾರೆ. ಮಧ್ಯೆ 4 ವರ್ಷ ಯಾರಿಗೂ ಏನೂ ಲಭ್ಯ ಆಗೋದಿಲ್ಲ. ಅಲ್ಲಿವರೆಗೂ ಜನ ಹೋ 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 ಅಂತ ಕಿರ್ಸ್ತಾ ಇರ್ತಾರೆ. ಅಪ್ಲಿಕೇಶನ್ ಬಂದು ಬಿದ್ದಿರ್ತವೆ, ತಾಂತ್ರಿಕ ತೊಂದರೆ ಅಂತ ಹೇಳ್ತಾರೆ, ಕೇಂದ್ರ ಸರ್ಕಾರ ದುಡ್ಡನ್ನೇ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಾರೆ, ನಮ್ಮ ಬರಬೇಕಂತ GST ಬಂದಿಲ್ಲ ಅಂತ ಹೇಳ್ತಾರೆ. 108 ಕಾರಣಗಳು ಇವ್ರ ಹತ್ರ ರೆಡಿ ಇರ್ತವೆ. ಆದರೆ ಈ ಮನುಷ್ಯ ಯಾವಾಗ BJP ಸರ್ಕಾರ ಈ ರೀತಿಯಾದಂಥ ಇವನು ವಿಡಿಯೋ ವೈರಲ್ ಮಾಡುತ್ತೋ ತಕ್ಷಣ ಇಂಥದ್ದೊಂದು ಆಮಿಷವನ್ನು ಒಡ್ಡುವಂಥ ಯೋಜನೆಯನ್ನು ಈತ ಬಿಡುಗಡೆ ಮಾಡ್ತಾನೆ. ಈ ಬಾರಿಯ ದಿಲ್ಲಿಯ ಚುನಾವಣೆ ಇದೆಯಲ್ಲ, ನಿಜಕ್ಕೂ ಮತದಾರನ ಮನಸ್ಥಿತಿ ಏನಿದೆ ನಿರ್ಣಾಯಕವಾದಂಥ ಚುನಾವಣೆ ಅಂತ ನನಗನ್ನಿಸ್ತಾ ಇದೆ. ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.